Let's welcome on stage Dancing Stars Edapadav. ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ಚಂದ್ರಚೂಡ ಶಿವ ಶಂಕರ ಪಾರ್ವತಿ ರಮಣ ನಿನಗೆ ನಮೋ ಇಲ್ಲಿಗೆ ಯಾಕೆ ಬಂದೆ? ಸ್ಮಶಾನದಲ್ಲಿ ಹೆಣಗಳ ಕಾಯುವ ಆ ನೀಚನ ಮಡದಿ ನೀನು ನನ್ನ ಮಗಳೇ ಅಲ್ಲ. ಸಾಕು ಜನಕ, ಸಾಕು. ಪರಮೇಶನನ್ನು ನಿಂದಿಸುವ ನಿನ್ನ ಮಾತುಗಳಿಗೆ ಧಿಕ್ಕಾರವಿರಲಿ. ನಿನ್ನ ಮಗಳಾಗಿ ಜನಿಸಿ ಎಷ್ಟು ದೊಡ್ಡ ಪ್ರಮಾದ ಮಾಡಿದೆ ಎಂದು ನನಗಿಂದು ಅರಿವಾಯಿತು. ಈ ಜೀವ ಎಂದಿಗೂ ಪರಮೇಶನಿಗೆ ಸಮರ್ಪಿತ. ಇದೋ ನೋಡು, ಈ ಜ್ವಾಲಾಗ್ನಿಗೆ ಜಿಗಿದು ಜೀವವನ್ನು ಪರಮೇಶನಿಗೆ ಸಮರ್ಪಿಸುವೆ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ, ಓಂ ನಿಖಿಲೇಶ್ವರ ಹರ, ಓಂ ಜೀವೇಶ್ವರೇಶ್ವರ ಕನರಾರ. ವೀರಭದ್ರ ವೀರಭದ್ರ, ಎಲ್ಲವನ್ನು ನಾಶ ಮಾಡು, ದಕ್ಷನನ್ನು ನಿರ್ನಾಮ ಮಾಡು. ವೀರಭದ್ರ 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 ವೀರಭದ್ರ. ಅಕ್ಕ
अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का। बोले बम 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 बोले बम बम बोले की मस्ती में हम बम बोले बम 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 बोले बम 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 बोले बम बम बोले की मस्ती में हम बम बोले बम बम। बोले की मस्ती में नाचेंगे सारे, बोले हरेंगे जो कष्ट तुम्हारे। बोले के नाम पे चलती है दुनिया पार, लगेगा बोले के सहारे। बोले के नाम के दीवाने हुए हम, फिर भूल गए हम तो सारे जिंदगी के गम। तुझे देंगे बोले दर्शन साक्षात सामने, जैसे हनुमान जी को दिए श्री राम ने। बोले की भक्ति में मिल के सारे आज बोले हर हर महादेव महाकाल बम बोले। बम बोले बम बोले बम बोले बम बम बोले बम बम बोले बम 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 बोले। वीरभद्र वीरभद्र ನಮ್ಮ ಡ್ಯಾನ್ಸ್ ವಾರಿಯರ್ ಸೀಸನ್ 3ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಈ ಒಂದು ತಂಡದ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮೂಡಿ ಬಂದಿದೆ. ನನಗಂತೂ ಖುಷಿ ಆಯಿತು. ಈಗ ನಮ್ಮ ಜಡ್ಜಸ್ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಕೇಳ್ಕೊಂಡು ಬರುವ. ಸೊ ಓವರ್ ಟು ಅನ್ವಿತಾ ಮ್ಯಾಮ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಲೋ ಡ್ಯಾನ್ಸಿಂಗ್ ಸ್ಟಾರ್ಸ್ ಎಡಪದವು, ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ, ವೆನ್ ಕಮಿಂಗ್ ಬ್ಯಾಕ್ ಟು ಪರ್ಫಾರ್ಮೆನ್ಸ್, ಶಿವ ಅಂದ್ಕೂಡಲೇ ನಿಮಗೆ ಒಂದು ಎನರ್ಜಿ ನೆನಪಾಗುತ್ತೆ, ಅಥವಾ ಒಂದು ಪವರ್ ನೆನಪಾಗುತ್ತೆ, ಅಥವಾ ಒಂದು ಸ್ಟ್ರೆಂತ್ ನೆನಪಾಗುತ್ತೆ. ಆ್ಯಂಡ್ ಶಿವನ ಹೆಂಡತಿ ಸತಿ ಸತ್ತಾಗ ಅವ್ರದ್ದೊಂದು ರೌದ್ರ ರೂಪ ತಾಳಿ ವೀರಭದ್ರ ಬರ್ತಾನೆ. ಆ ವೀರಭದ್ರ ದಕ್ಷನ ಅಂದರೆ ಸತಿಯವರ ಅಪ್ಪನ ಹೋಗ್ಬಿಟ್ಟು ವಧೆ ಮಾಡುವಂಥ ಒಂದು ಕಾನ್ಸೆಪ್ಟನ್ನ ನೀವು ತೊಗೊಂಡಿದ್ದೀರಾ, ಕರೆಕ್ಟ್ ಅಲ್ವಾ? ಓಕೆ, ಸೊ ಇವಾಗ ನಾನು ಏನಕ್ಕೆ ಒಂದು ಪವರ್ ಸ್ಟ್ರೆಂತ್ ಅಥವಾ ಈ ವರ್ಡ್ಸ್ನ ಯೂಸ್ ಮಾಡಿದೆ ಅಂತಂದರೆ, ನಿಮ್ಮ ಸಾಂಗಲ್ಲಿ ಇದ್ದಂಥ ಆ ಪವರ್, ಆ ಸ್ಟ್ರೆಂತ್ ಏನಿದೆ ಅಲ್ಲ, ಅದು ನಿಮ್ಮ ಡ್ಯಾನ್ಸಲ್ಲಿ ಇರಲಿಲ್ಲ. ಆ್ಯಂಡ್ ಬೀಯಿಂಗ್ ಅ ಫಿನಾಲೆ ಪರ್ಫಾರ್ಮೆನ್ಸ್, ನಮಗೆ ಆ ಸ್ಟ್ರೆಂತ್ ಬೇಕಿತ್ತು, ಆ ಒಂದು ಪವರ್ ಬೇಕಿತ್ತು, ಆ ಒಂದು ಎನರ್ಜಿ ಬೇಕಿತ್ತು. ನಿಮ್ಮ ಫಾರ್ಮೇಷನ್ಸ್ ತುಂಬ ನೀಟಾಗಿತ್ತು ಆ್ಯಂಡ್ ಕೆಲವೊಂದು ಮೂಮೆಂಟ್ಸ್ ತುಂಬ ಚೆನ್ನಾಗಿತ್ತು. ಆದರೆ ಅಲ್ಲಿ ಎಲ್ಲಿ ಕೂಡ ಯುನಿಕ್ನೆಸ್ ಕಾಣಿಸ್ಲಿಲ್ಲ. ಸ್ಟಾರ್ಟಿಂಗ್ ಪಾಯಿಂಟೇ ಹೇಳ್ದಂಗೆ ಒಂದು ಪೌರಾಣಿಕ ಒಂದು ಈಸ್ಟರ್ನ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದೀರಾ ಅಂತಂದರೆ, ನೀವು ಅಲ್ಲಿ ಒಂದು ಬೀಟ್ ಹಾಕಿದರೆ ಅದು ಈ ಸ್ಟೇಜ್ನ ಒಂದು ನಡಗಿಸ್ಬೇಕು, ಅಷ್ಟೊಂದು ಪವರ್ ಇರಬೇಕು. ಮೇ ಬಿ ಸ್ಟೇಜ್ ತುಂಬ ದೊಡ್ಡದಾಗಿನ ನನಗೆ ಗೊತ್ತಿಲ್ಲ, ಬಟ್ ಆ ಸಾಂಗಲ್ಲಿ ನೀವೇನು ಡ್ಯಾನ್ಸ್ ಮಾಡ್ತಿದ್ದಲ್ಲ, ಆ ಪವರ್ ಇಲ್ಲಿಗೆ ಆ್ಯಕ್ಚುಲಿ ರೀಚ್ ಆಗಿಲ್ಲ. ಇದು ಆಲ್ಮೋಸ್ಟ್ 2 to 3 ನೆಗೆಟಿವ್ ಪಾಯಿಂಟ್ಸ್ ಒಂದರಲ್ಲೇ ಹೇಳಿದೆ ನಾನು. ಅದನ್ನು ಬಿಟ್ಟರೆ ಐ ರಿಯಲಿ ಹೋಪ್ ಫಾರ್ ದ ಬೆಸ್ಟ್. ಆ್ಯಂಡ್ ಚೆನ್ನಾಗಿ ಮಾಡಿದ್ರಿ. ನಿಮಗೇನು ಹೇಳ್ಕೊಟ್ರೋ ಯು ಹ್ಯಾವ್ ಡನ್ ಇಟ್ ಇನ್ ಅ ವೆರಿ ಬ್ಯೂಟಿಫುಲ್ ವೇ. ಬಟ್ ಫಿನಾಲೆ ಅಂದ್ಕೂಡಲೇ ನೀವೆಲ್ಲರೂ ಫಿನಾಲೆಗೆ ಬಂದು ನಿಮ್ಮ ಹಾರ್ಡ್ ವರ್ಕ್ ಆ್ಯಂಡ್ ಆಬ್ವಿಯಸ್ಲಿ ಆ ಒಂದು ಒಂದು ಗ್ರೇಸ್ ಆಗಿರ್ಬೋದು, ಸ್ಟ್ರೆಂತ್ ಆಗಿರ್ಬೋದು, ಪ್ರತಿಯೊಂದರಿಂದ ಆ ಒಂದು ಸ್ಟ್ರೆಂತೇ ಫಿನಾಲೆಯಲ್ಲಿ ಕಾಣಿಸಿಲ್ಲ ಅಂತಂದರೆ ವಾಟ್ಸ್ ದ ಪಾಯಿಂಟ್ ಅಲ್ವಾ? ಸೊ ನೋಡುವ, ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಪ್ಲೀಸ್ ಸ್ಮೈಲ್ ಮಾಡಿ. ಮೈಸೂರಿಗೆ ಬಂದಿದ್ದೀರಾ, ನನ್ನ ಕರ್ತವ್ಯ ನಾನು ನೆಗೆಟಿವ್ ಪಾಯಿಂಟ್ಸ್ ಆ್ಯಂಡ್ ಪಾಸಿಟಿವ್ ಪಾಯಿಂಟ್ಸ್ನ ಹೇಳೋದು. ಸೊ ಐ ಹ್ಯಾವ್ ಟು ಡೂ ಇಟ್ ಆ್ಯಂಡ್ ಪ್ಲೀಸ್ ಸ್ಮೈಲ್ ಮಾಡಿ. ಆ್ಯಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅನ್ವಿತಾ ಅವರೇ. ಓವರ್ ಟು ಕಿಶೋರ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್? ಹಾಯ್ ಡಾನ್ಸಿಂಗ್ ಸ್ಟಾರ್. ಹಲೋ ಸರ್. ಹಾಯ್. ಫಸ್ಟ್ ಆಫ್ ಆಲ್ ಅದೇ ಎಲ್ಲ ಅನ್ವಿತ್ ಅಂತ ಹೇಳಿದರೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಈಗ. ಸೊ ನನಗೆ ಏನು ಅನಿಸಿದೆ ಅಂದರೆ, ನನಗೆ ಆ ಲಾಸ್ಟ್ ಇದ್ದ ಪಾರ್ಟ್ ಯಾವುದದು ನೀವು ಹೇಳಿದ್ದು ಅನ್ವಿತಾ, ಆ ಲಾಸ್ಟ್ ಎಂಡ್ ಪಾರ್ಟ್ ಇದೆಯಲ್ವಾ, ದಕ್ಷನ ವಧೆ ಮಾಡಾದ್ಮೇಲೆ ಒಂದು ಮುಖವಾಡ ಬರುತ್ತೆ ಅಲ್ವಾ, ಅಂದರೆ ಅವರು
ತಲೆನ ಮಾತ್ರ ತೆಗಿತಾರೆ. ಅವ್ರು ಎಷ್ಟೋ ವರ್ಷ ಅದೇ ರೀತಿ ಬದುಕ್ಬಿಟ್ಟು ಆಮೇಲೆ ಶಿವನ ಇದರಿಂದ ಅವರು ಮುಕ್ತಿ ಪಡಿತಾರೆ, ಮೋಕ್ಷ ಪಡಿತಾರೆ. ಸೊ ಅದು ಯಾವ ಮುಖವಾಡ ಅಂತಲೂ ಗೊತ್ತಾಗಲಿಲ್ಲ. ಅಲ್ಲಿ ಶಿವ ಆ್ಯಂಡ್ ವೀರಭದ್ರನ್ ನಡುವೆ ಒಂದು ಸ್ವಲ್ಪ ಕ್ಲಾಶ್ ಇತ್ತು, ಅಂತಂದರೆ ಆ ಕೋಆರ್ಡಿನೇಷನ್ ಇರಲಿಲ್ಲ ಎಟ್ ದ ಎಂಡ್. ಸೊ ಆ ಮುಖವಾಡ ಕೂಡ ನೀಟಾಗಿ ಕಾಣಿಸ್ಲಿಲ್ಲ, ಯಾವ ಮುಖವಾಡ ಅಂತ ಅಂದ್ಬಿಟ್ಟು. ಸೊ ಅದೇ ನನಗೆ ಅಷ್ಟು ಕನ್ವೆ ಆಗಲಿಲ್ಲ ನಿಮ್ಮದು ಈ ಪರ್ಫಾರ್ಮೆನ್ಸ್ ಇದೆಯಲ್ಲ, ವೆರಿ ಬೇಸಿಕ್ ಅನಿಸ್ತು. ಇದು ನಿಮ್ಮದು ಸ್ಟೆಪ್ಸ್ ಫಾರ್ಮೇಷನ್ಸ್ ವೆರಿ ನೀಟ್ ಇತ್ತು. ಮತ್ತು ಸ್ಟಾರ್ಟಿಂಗ್ ಅದೇ ಯಾವ ಸ್ಟೋರಿ ನೀವು ತಗೊಂಡಿದ್ದೀರಲ್ಲ, ಯಾವಾಗ ಸತ್ಯ ಅವರು ಇದಾದಮೇಲೆ ಆ ರೌದ್ರ ರೂಪ ಬರಬೇಕಿತ್ತು ಆ ಕ್ಯಾರೆಕ್ಟರ್ ಶಿವನ ಹತ್ರ, ಆ ಕ್ಯಾರೆಕ್ಟರ್ ನನಗೆ ನೋಡಲಿಕ್ಕೆ ಸಿಕ್ಕಲಿಲ್ಲ. ಆ್ಯಂಡ್ ದೇರ್ ಆರ್ ಸೋ ಮೆನಿ ಸಣ್ಣ ಸಣ್ಣ ಫಾರ್ಮೇಷನ್ಸ್ ಇತ್ತು, ನೀಟಾಗಿತ್ತು. ಬಟ್ ಏನೋ ಇದು ನನಗೆ ಫಿನಾಲೆ ಪರ್ಫಾರ್ಮೆನ್ಸ್ ಅಂತೇಳಿ ನನಗೆ ಇದು ಕನ್ವೆ ಆಗಿಲ್ಲ. ಆ್ಯಂಡ್ ಇನ್ನೂ ನಿಮಗೆ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಇನ್ನು ನೀವು ನೆಕ್ಸ್ಟ್ ಎಲ್ಲಾದರೂ ನೀವು ರಿಯಾಲಿಟಿ ಶೋ ಮಾಡೋದಾದ್ರೆ ಇದೆಲ್ಲ ಗಮನ ಇರಲಿ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕಿಶೋರ್ ಸರ್. ಓವರ್ ಟು ಸಾರಿ Okay. ಒಂದೇ ಒಂದು ಪಾಯಿಂಟು, ದಕ್ಷ ಬಂದ್ಬಿಟ್ಟು ಈಸ್ ಅ ವೆರಿ ಎರೋಗೆಂಟ್ ಆ್ಯಂಡ್ ತುಂಬ ಆ್ಯಟಿಟ್ಯೂಡ್ ಅವರಿಗೆ ಅವ್ರು ಮಾಡಿದ್ದೇ ಸರಿ. ಆ ದಕ್ಷ ಪಾತ್ರ ಮಾಡಿದವರು ಅದೇ ಒಂದು ಎರೋಗೆನ್ಸ್ ಇರಬೇಕಿತ್ತು ಅಂತ ನನಗೆ ಅನ್ನಿಸ್ತು. ಎನಿವೇಸ್ ಅಷ್ಟೇ. ಓಕೆ, ಥ್ಯಾಂಕ್ ಯು. ಸೊ ಓವರ್ ಟು ಸೂರಜ್ ಸರ್, ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಡ್ಯಾನ್ಸಿಂಗ್ ಸ್ಟಾರ್ಸ್ ಅವರ ಪರ್ಫಾರ್ಮೆನ್ಸ್? ಹಾಯ್ ಡ್ಯಾನ್ಸಿಂಗ್ ಸ್ಟಾರ್ಸ್, ಹಾಯ್ ಸರ್. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಿನಾಲೆಗೆ ಬಂದಿರೋದಕ್ಕೆ. ನನಗೆ ಪರ್ಫಾರ್ಮೆನ್ಸ್ನಲ್ಲಿ ತುಂಬ ಗ್ರ್ಯಾಂಡ್ಯೂರ್ ಇತ್ತು, ಅಂದರೆ ತುಂಬ ಪ್ರಾಪ್ಸ್ನ ನೀವು ಯೂಸ್ ಮಾಡಿದರೆ ಈ ಪರ್ಫಾರ್ಮೆನ್ಸ್, ಅದು ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಶಿವ ಪಾರ್ವತಿ ಕಲ್ಯಾಣೋತ್ಸವ ಏನು ತೋರಿಸಿದ್ರ ಅದೊಂದು ಯುನೀಕ್ ವೇ ಆಗಿ ನೀವಿಬ್ಬರು ಲಿಫ್ಟ್ ಮಾಡ್ಕೊಂಡು ಬಂದು ಹಾರ ಎಕ್ಸ್ಚೇಂಜ್ ಮಾಡಿದ್ದು ತುಂಬ ಯುನೀಕ್ ಅಂತ ಅನಿಸ್ತು. ಕೆಲವೊಂದು ಪ್ರಾಪ್ಸ್ ಯೂಸೇಜ್ ನಿಮ್ಮ ಪರ್ಫಾರ್ಮೆನ್ಸ್ದು ಪ್ಲಸ್ ಪಾಯಿಂಟ್. ಇವತ್ತು ತುಂಬ ಚೆನ್ನಾಗಿ ಯುನೀಕಾಗಿ ಟ್ರೈ ಮಾಡಿದ್ದಾರೆ ಪ್ರಾಪ್ಸ್ ಯೂಸ್ ಮಾಡಲಿಕ್ಕೆ. ಆ್ಯಂಡ್ ಸ್ಟೋರಿ ಅಂತ ಬಂದಾಗ ಆಫ್ಕೋರ್ಸ್ ಸ್ಟೋರಿ ಬಗ್ಗೆ ಹೇಳಿ ಆಯಿತು. ನನಗೆ ಏನು ಅನಿಸ್ತಂದರೆ ಹಿಂದೂ ಮೈಥಾಲಜಿಕಲ್ ಪ್ರಕಾರ ಸ್ಟೋರಿ ಇನ್ನೂ ಸ್ವಲ್ಪ ಎಬ್ರಪ್ಟ್ ಆಯ್ತಂತ. ಅಂದರೆ ಸತಿ ಸತ್ತಾಗ ಸತಿನ ಹಿಡ್ಕೊಂಡು ಶಿವದೇವರು ಒಂದು ಸುತ್ತು ಭೂಮಿನ ಬರ್ತಾರೆ. ಸೊ 108 ಕಡೆ ಅವರ ದೇಹದ ಅಂಗಾಂಗಗಳು ಬಿದ್ದಿರುತ್ತೆ ಸತ್ತಾದ್ಮೇಲೆ. ಅದನ್ನು ನಾವು ಇವತ್ತು 108 ಶಕ್ತಿಪೀಠಗಳಂತ ನಾವು ಪೂಜೆ ಮಾಡ್ತೀವಿ. ಸೊ ಇಂಥ ಕಾನ್ಸೆಪ್ಟ್ನ ತಗೊಂಡಾಗ ಆ ಮೈನ್ಯೂಟ್ ಡೀಟೇಲ್ಸ್ನ ತಗೊಂಡಾಗ ಇನ್ನೂ ಸ್ಟೋರಿ ಸ್ಟ್ರಾಂಗ್ ಆಗಿ ಕನ್ವೆ ಆಗುತ್ತೆ. ಡ್ಯಾನ್ಸ್ ಅಂತ ಬಂದಾಗ ಕಂಟೆಂಪ್ರರಿ ಸ್ಟೆಪ್ಸ್ನ ಟ್ರೈ ಮಾಡಿದ್ದೀರಾ, ಬಟ್ ಏನಾಯ್ತಂದರೆ 4 ಬೀಟ್ಸಿಗೆ 1 ಸ್ಟೆಪ್ ಹೋಗ್ತಾ ಇತ್ತು. ಸಿನ್ಸ್ ಇಟ್ಸ್ ಎ ಗ್ರ್ಯಾಂಡ್ ಫಿನಾಲೆ, ಅಲ್ಲಿ ನೀವು ಚೇಂಜಸ್ ತೊಗೊಂಡಿದ್ರೆ ಇನ್ನೂ ಪವರ್ಫುಲ್ ಪರ್ಫಾರ್ಮೆನ್ಸ್ ಅಂತ ಅನಿಸ್ತಿತ್ತು. ಅದು ಬಿಟ್ಟರೆ ಶ್ಲೋಕ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಆ ಶ್ಲೋಕದ ಮೀನಿಂಗ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ ಇನ್ಸ್ಟೆಡ್ ಆಫ್ ಕಂಟೆಂಪ್ರರಿ ಸ್ಟೆಪ್. ಅದರ್ವೈಸ್ ಎನರ್ಜಿ, ಪ್ರಾಪ್ ಯೂಸೇಜ್ ಆ್ಯಂಡ್ ಪರ್ಫೆಕ್ಷನ್ ಎಲ್ಲೂ ಮಿಸ್ಟೇಕ್ ಆಗಿಲ್ಲ. ಇದು ಕೊರಿಯೋಗ್ರಫಿ ವೈಸ್ ಇಂಪ್ರೊವೈಸೇಷನ್ ಹೋಗಿದ್ರೆ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ಬಟ್ ನೆವರ್ದಲೆಸ್ ದಿಸ್ ವಾಸ್ ಎ ಗುಡ್ ಪರ್ಫಾರ್ಮೆನ್ಸ್. ಆಲ್ ದ ಬೆಸ್ಟ್ ಟು ಯು. ಥ್ಯಾಂಕ್ ಯು ಸೂರಜ್ ಸರ್. ನಮ್ಮ ಜೊತೆ ಇವತ್ತು ರುದ್ರ ಮಾಸ್ಟರ್ ಅವರು ಕೂಡ ಇದ್ದಾರೆ. ನಿಮ್ಗೆ ಹೇಗೆ ಅನ್ನಿಸ್ತು ಈ ಒಂದು ಪರ್ಫಾರ್ಮೆನ್ಸ್, ಡ್ಯಾನ್ಸಿಂಗ್ ಸ್ಟಾರ್ ಅವರ ಡ್ಯಾನ್ಸ್ ಪರ್ಫಾರ್ಮೆನ್ಸ್? ಚೆನ್ನಾಗಿತ್ತು, ಗುಡ್ ರೈಡ್. ಕಥೆನ ಇನ್ನೂ ಸ್ವಲ್ಪ ಚೆನ್ನಾಗಿ ಕನ್ವೆ ಮಾಡ್ಬೋದಾಗಿತ್ತು, ಸ್ವಲ್ಪ ಕನ್ಫ್ಯೂಸ್ ಇತ್ತು ಅಷ್ಟೇ. ಚೆನ್ನಾಗಿ ಮಾಡಿದ್ರು, ಯಾಕಂದರೆ ಹಿಂದೆ 5 ವಾರ ಏನು ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ, ನಾವು ಇವಾಗ ನೋಡ್ತಿರೋದು. ಇಲ್ಲಿ ನೋಡಿರೋದಕ್ಕೆ ಓಕೆ, ಇವಾಗ ಜಡ್ಜಸ್ ಹೇಳ್ದಂಗೆ ತುಂಬ ಪಾಯಿಂಟ್ಸ್ ಎಲ್ಲ ಹೇಳಿದ್ದಾರೆ, ಅದನ್ನು ಅವ್ರು ನೋಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಈ ಒಂದು ತಂಡಕ್ಕೆ ಧೀರಜ್ ಪ್ರಸಾದ್, ಸ್ಟೇಟ್ ವಾಯ್ಸ್ ಪ್ರೆಸಿಡೆಂಟ್ ಆಫ್ ಯುವ ಮೋರ್ಚಾ BJP, ಇವರ ಕಡೆಯಿಂದ 20,000 ರೂಪಾಯಿಯ ಕ್ಯಾಶ್ ಪ್ರೈಸ್ ನಮ್ಮ ಡ್ಯಾನ್ಸಿಂಗ್ ಸ್ಟಾರ್ ತಂಡಕ್ಕೆ ಸಿಗ್ತಾ ಇದೆ. ಇದನ್ನು ಈ ಒಂದು ತಂಡಕ್ಕೆ ಹಸ್ತಾಂತರ ಮಾಡಲಿಕ್ಕೆ ಸದ್ಗುರು ಇದ್ರ ಸೈಯದ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆಯ ಮುಖಾಂತರ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಧೀರಜ್ ಪ್ರಸಾದ್, ಸ್ಟೇಟ್ ವಾಯ್ಸ್ ಪ್ರೆಸಿಡೆಂಟ್, ಯುವ ಮೋರ್ಚಾ BJP, ಇವರ ಕಡೆಯಿಂದ 20,000 ರೂಪಾಯಿಯ ನಗದು ಬಹುಮಾನ ನಮ್ಮ ಡ್ಯಾನ್ಸಿಂಗ್ ಸ್ಟಾರ್ ಎಡಪದವು ತಂಡಕ್ಕೋಸ್ಕರ. ये साथ डांसिंग स्टार्स एडा पदाव ಒಳ್ಳೆಯದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.